ಒಂದೆಡೆ ಧನುಷ್, ಒಂದೆಡೆ ಪ್ರಜ್ವಲ್, ಒಂದೆಡೆ ಪ್ರೀತೇಶ. ಮೊದಲ ಚೆಂಡು ಲಗ್ಲಾನ್ಸ್ ಮಾಡುವಂತ ಪ್ರಯತ್ನ, ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಪವರ್ ಪ್ಲೇ ಜಾರಿಯಲ್ಲಿದ್ರು ಕೂಡ ಆ ಗುರುದ್ರೋಣ ತಂಡದ ನಾಯಕರು ಹಾಗೂ ಕೊಯಮತ್ತೂರು ತಂಡದ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸಿ ಬರಬೇಕು. ಎ ಗ್ರೌಂಡ್ ಅಲ್ಲಿ ಮ್ಯಾಚ್. ಲೆಗ್ ಅಲ್ಲಿ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗ ಮತ್ತು ಲೆಗ್ ಅಲ್ಲಿಯ ನಡುವೆ ಪ್ರಭಾ ಸಿಂಗಾಪುರ ಅವ್ರಿಗೂ ಕೂಡ ಅವಕಾಶ. ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರೀತೇಶ ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಗಾತ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಗಣೇಶ್ ಮತ್ತು ಪ್ರಕಾಶ್ ಆರಂಭಿಕ ಹಂತದ ಆಟಗಾರರು. ಧನುಷ್ ಮೂರನೇ ಬಾರಿ ಲಗ್ಲಾನ್ಸ್ ಮಾಡುವಂತಹ ಸುಂದರತೆ ಆಟ. ಮತ್ತೆ ಒಂಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈವರೆಗೆ 7 ಬಾರಿ ಫೈನಲ್ ಪ್ರವೇಶವನ್ನು ಕಂಡಂತ ನ್ಯಾಶ್ ಬೆಂಗಳೂರು ತಂಡ ಇಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿ, 4 ಬಾರಿ ಇಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ. 3 ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಬಹಳ ಶುದ್ಧಮರ ಹೊಡೆತ, ಡಿಪ್ ಕೆಳ ಭಾಗದಲ್ಲಿ ಸುಂದರತ ಹೊಡೆತವನ್ನು ಸಾಧ್ಯದ ಪರಿಸ್ಥಿತಿಯಲ್ಲಿ ಬೌಂಡ್ರಿ ಅಡ್ಡಾಯಿಸುವಂತ ಪ್ರಯತ್ನ ಯತೀಶ್ ಚೇಳಾರು ಮಾಡಿದ್ರು. 2 ಓಟಗಳ ಮುಖಾಂತರವಾಗಿ ತಂಡ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಸುಂದರತೆ ಹೊಡೆತ. ಪ್ರಜ್ವಲ್ ಕ್ಷೇತ್ರಕ್ಷಣ, ಸ್ವಲ್ಪ ಕ್ಷೇತ್ರಕ್ಷಣೆ ಅತ್ಯುತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಓಟವನ್ನು ಕಸಿಯುವಂತ ಪ್ರಯತ್ನದ ನಡುವೆ ಹೊದ್ದರಿ ಆಘಾತವನ್ನು ಕಂಡುಕೊಂಡ್ರು. ಹಲೋ. ಅದೇ ರೀತಿ ಇವಾಗಲೇ JCC ಕ್ರೀಡಾಸ್ ಕೊಯಮತ್ತೂರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಾಕಿರ್ ಹುಸೇನ್ ಅವರ ಮುಂದಾಳತ್ವದಲ್ಲಿ ಆಡ್ತಾ ಇರುವಂತ JCC ತಂಡಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಒಂದು ಟೂರ್ನಮೆಂಟ್ ನಲ್ಲಿ ಯಾರೇ ಆಗ್ಲಿ ಟೂರ್ನಮೆಂಟ್ ನ ಉದ್ದಕ್ಕೂ ಹ್ಯಾಟ್ರಿಕ್ ವಿಕೆಟ್ ಹಾಗೂ ಹ್ಯಾಟ್ರಿಕ್ ಸಿಕ್ಸರ್ ಯಾರೇ ದಾಖಲಿಸಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿಗಳನ್ನ ಕೊಡ್ತಾರೆ JCC ತಂಡ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. 11 ಕ್ರಿಕೆಟ್ ಕ್ಲಬ್ ದಾವಣಗೆರೆ ಪರವಾಗಿ. ಮತ್ತೆ ಧನುಷ್, ಹೊಸ ಆಟಗಾರ ಸುನೀಲ್, ಕೋಣಾಂತರವಾಗಿರ್ತಕ್ಕಂಥ ಚೆಂಡು, ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಸುಲಭ ರೀತಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಅವಕಾಶ ಇದ್ರು ಕೂಡ ಅಂತಿಮದಲ್ಲಿ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 6 ಓಟಗಳು. ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿ. ಗುರುದ್ರೋಣ JCC ಕೊಯಮತ್ತೂರನ್ನು ಎದುರಿಸ್ತಾರೆ. ಟಾಸಿ ಬರಬೇಕು. ಗುರುದ್ರೋಣ ತಂಡ ನಾಯಕ ದಾವಣಗೆರೆ ಆಲ್ರೆಡಿ JCC ನಮ್ಮ ಜೊತೆಗಿದ್ದಾರೆ. ಹೊಸ ಬೌಲರ್ ಪ್ರೀತೇಶ. ಯುವ ಆಟಗಾರರ ಸಾಲಿನಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಉಡುಪಿ ಪರಿಸರದ ಮತ್ತೋರ್ವ ಆಟಗಾರ. ಒಂದೆಡೆ ಅಪೆಕ್ಸ್ ಅನುಪಸ್ಥಿತಿಯಲ್ಲಿದ್ದಾರೆ, ವಿತೇಶ ಅನುಪಸ್ಥಿತಿಯಲ್ಲಿದ್ದಾರೆ.
ಈಗಾಗಲೇ ನಮ್ಮ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಯುತ ರಾಜು ರೆಡ್ಡಿ ಅವರ ಮಗ ಆಗಿರ್ತಕ್ಕಂಥ ಪುತ್ರರಾಗಿರ್ತಕ್ಕಂಥ ಶ್ರೀಯುತ ಹಿತೇಶ್ ರೆಡ್ಡಿ ಅವರಿಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಕಾರ್ಯಕ್ರಮದ ಉದ್ದಕ್ಕೆ ಅತ್ಯುತ್ತಮ ಪ್ರೋತ್ಸಾಹ ಕೂಡ ಸಹಕಾರ ಕೊಡ್ತಾ ಇರ್ತಕ್ಕಂಥವರು ಶ್ರೀಯುತ ಹಿತೇಶ್ ರಾಜು ರೆಡ್ಡಿ ಅವರು ಅವರಿಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮತೆ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅನ್ನಡ ಅಪೆಕ್ಸ್ ಅನುಪಸ್ಥಿತಿಯಲ್ಲಿ ಇದ್ದಾರೆ, ವಿತೇಶ್ ಅನುಪಸ್ಥಿತಿಯಲ್ಲಿ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅವರೆಲ್ಲರೂ ಒಂದು ಅನುಪಸ್ಥಿತಿ ನಡುವೆ ಸಿಂಗಾಪುರ್ ಪ್ರಭಾ ಅವ್ರಿಗೊಂದು ಅವಕಾಶ. ಬಹುತೇಕ ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಸದಸ್ಯರ ತರದ ಪೈಪೋಟಿಯಲ್ಲಿದ್ದಾರೆ. ಅದಕ್ಕೆಲ್ಲ ಒಂದು ಈ ರೀತಿ ಒಂದು ಮುಖಾಂತರ ಅವಕಾಶ, ಜನಪ್ರಿಯತೆಯನ್ನು ಪಡ್ಕೊಳ್ಳುವಂತಹ ದೃಷ್ಟಿಕೋನದ ಅಡಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಪ್ರಭಾ ಸಿಂಗಾಪುರ ನ್ಯಾಶ್ ಪರವಾಗಿ. ಅಂತಿಮ 2 ಚೆಂಡುಗಳಿಗೆ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಗುರುದ್ರೋಣ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸ್ ಬರಬೇಕು. ಗುರುದ್ರೋಣ ಗೋಡದ ಹಿಂಭಾಗದಲ್ಲಿ ಬಹಳ ಶೋತಮರ್ತ ಕ್ಷೇತ್ರ ರಕ್ಷಣೆ. ಪ್ರಭಾ ಸಿಂಗಾಪುರ್ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 9 ಓಟಗಳು. ನ್ಯಾಶ್ ಪರವಾಗಿ ಬಹಳಷ್ಟು ಅತ್ಯುತ್ತಮ ಮಟ್ಟದೊಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಇವತ್ತಿನ ದಿನಗಳ ಯುವ ಎಸೆತಗಾರ ಗುರುದ್ರೋಣ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸ್ ಬರಬೇಕು. ಜಲ್ದಿ ಬಂದ್ರೆ ಎ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಗುತ್ತೆ. ಗುರುದ್ರೋಣ ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್ ಕೊಟ್ಟಿದ್ದಾರೆ. ಶೀಘ್ರಗತಿಯಲ್ಲಿ ಟಾಸಿಗೆ ಬನ್ನಿ. ಅಂತಿಮ ಚೆಂಡು ಪ್ರಿತೇಶ್, ಕೊನೆ ಎಸೆತ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಗುಡದ ಹಿಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಹೇಶ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. 1+1 2 ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 11ಕ್ಕೆ ಕ್ರಮಿಸ್ತಾ ಇದೆ. 11 ಓಟಗಳು. ಗ್ಲಾನ್ಸ್ ಮಾಡುವಂತಹ ಸುಂದರತೆ ಆಟ. ಚುರುಕಿನ ಕ್ಷೇತ್ರ ರಕ್ಷಣೆ. ರನ್ಔಟ್ ಅವಕಾಶ ಇತ್ತು. ಸುಲಭದ ರನ್ಔಟ್ ಕೂಡ ಇಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಶಿಬಾರ ಫೈಟರ್ಸ್ 2ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ. ಗುರುದ್ರೋಣ ಕ್ಯಾಪ್ಟನ್ ಬರ್ತಾ ಇದ್ದಾರೆ ಹೇಳ್ರಿ. ಗುರುದ್ರೋಣ ಟಾಸಿ ಬರ್ರೋ. ಹೊಸ ಆಟಗಾರ ಸಾದಿಕ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಹೊಸ ಬೌಲರ್ ರೂಪದಲ್ಲಿ ಕೆನ್ಯಾ ಸಂದೀಪ ಕೆನ್ಯಾ. ಕೆಲವೊಮ್ಮೆ ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಎಸೆತಗಾರಿಕೆ ವಿಭಾಗವನ್ನು ಕಾಣಬಲ್ಲಂತೋರ್ವ ಎಸೆತಗಾರ. ಸದ್ಯ ಕೆಲವೊಂದು ಪ್ರಮುಖ ಎಸೆತಗಾರರಿಲ್ಲ. ವಿತೇಶ್ ಇಲ್ಲ, ಅಪೇಕ್ಷ ಇಲ್ಲ. ತಂಡವನ್ನು ಉಳಿಸುವ ಮಟ್ಟಿಗಾಗಿ ಆ ಒಂದು ಹೊಣೆಯನ್ನು ಅರಿತುಕೊಂಡು ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಸದ್ಯ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೋರ್ವ ಅನುಭವಿ ಆಟಗಾರ ಸಂದೀಪ ಕೆನ್ಯಾ. ಶಾಟ್ ಆಗಿತ್ತು. ಬಹಳ ಶೋಧ ಬರ್ತಾ ಹೊಡೆತ. ಸೀಮಾ ರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು
ಮೂರನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಶಿಬಾರ ಫೈಟರ್ಸ್. ಹೊಸ ಆಟಗಾರ ನವೀನ್ ಬಿರುಸಿನೊಂದು ಹೊಡೆತವನ್ನು ದಾಖಲಿಸಿರ್ತಕ್ಕಂಥ ಗಣೇಶ್ ಪ್ರಸ್ತುತ ಹೊದ್ದರಿ ಮೂರನೇ ವಿಕೆಟ್ ರೂಪದಲ್ಲಿ ಹೊದ್ದರನ್ನಪ್ಪಿಸಿದ್ದಾರೆ. ಹೊಸ ಆಟಗಾರ ನವೀನ್. ಮೊದಲ ಚೆಂಡಿಗೆ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಕ್ಷೇತ್ರಕ್ಷಣ ಬದಲಾವಣೆಗಳು ಸಾಗ್ತಾ ಇದ್ದಾವ. ಗತಿ ಪರಿವರ್ತನೆ ಚೆಂಡು ಶಾರ್ಟ್ ಆಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದ್ದಾವೆ. ತನ್ನ ಮೊತ್ತ 12 ಓಟಗಳು ಚಾಲ್ತಿಯ ಮೂರನೇ ಓವರ್ನಲ್ಲಿ 3 ಪ್ರಮುಖ ಹೊದ್ದೆಗಳ ಆಘಾತವನ್ನು ಕಟ್ಕೊಳ್ಳುವುದರ ಮುಖಾಂತರವಾಗಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗ್ಲಾನ್ಸ್ ಮಾಡುವಂತಹ ಸುಂದರತೆ ಹೊಡೆತ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 13 ಓಟಗಳು. ಶಿಬಾರ ಫೈಟರ್ಸ್ ಒಂಟಿ ಓಟಗಳೊಂದಿಗೆ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಲೆಗ್ ಬೈ ರೂಪದಲ್ಲಿ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೂರನೇ ಓವರ್ನಲ್ಲಿ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. 18ನೇ ಬಾರಿಯ ವ್ಯವಸ್ಥಿತ ಕ್ರೀಡಾಕೂಟ. ಕನ್ನಡ ನಾಡಿನ ಇತಿಹಾಸದಲ್ಲಿ ಏಕಮಾತ್ರ ತಂಡವಾಗಿದ್ದುಕೊಂಡು ಈ ರೀತಿಯ ಒಂದು ಯಶಸ್ಸನ್ನು ತನ್ನದಾಗಿಸಿಕೊಳ್ತಾ ಇರ್ತಕ್ಕಂಥ ದಾವಣಗೆರೆ ಲೆವೆನ್ಸ್ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ವೈಭವಪೇತವಾಗಿರ್ತಕ್ಕಂಥ ಪಂದ್ಯಾಕೂಟ, ಅದ್ದೂರಿಯ ಕ್ರೀಡಾಕೂಟ. ಈ ಬಾರಿ 18ನೇ ಪಂದ್ಯಾಕೂಟ 6 ದಿನಗಳ ಕಾಲ. ಆರು ದಿನಗಳ ಕಾಲದ ಪಂದ್ಯಾಕೂಟ ಇವತ್ತು 5ನೇ ದಿನಕ್ಕೆ ಮುಂದೂಡಿಕೆ ಕಾಣ್ತಾ ಇದೆ. ಮತ್ತೆ ಪ್ರೀತೇಶ್ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ.
ಮತ್ತೆ ರನ್ಔಟ್ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ ಚಡ ಮೊತ್ತ 16ಕ್ಕೆ ಚಲಿಸ್ತಾ ಇದೆ. ಚಾಲ್ಸೆ 4ನೇ ಓವರ್ನಲ್ಲಿ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಬೀಸುವಂತಹ ಪ್ರಯತ್ನ, ಬಹಳ ಶೂತವರದ ಹೊಡೆತ, ಅಂತಿಮ ಹಂತದಲ್ಲಿ ಸಿವಾರಕ್ಕೆ ಅಂಚಿನಲ್ಲೊಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ ಶಿವಾರ ಫೈಟರ್ಸ್ 16 ಓಟವನ್ನಷ್ಟೇ ದಾಖಲಿಸ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ. ನ್ಯಾಷನಲ್ ಅನುಭವದ ಮುಂದೆ ಯುವ ಆಟಗಾರರ ಶಿವಾರ ಫೈಟರ್ಸ್ ನಿರೀಕ್ಷಿತ ಓಟವನ್ನು ದಾಖಲಿಸ್ತಾ ಇಲ್ಲ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತರ ಮೊತ್ತ ಕೂಡ 17. ಬಹಳ ಶುತವರದ ಹೊಡೆತ, ಶ್ರೇಷ್ಠವರದ ಕ್ಷೇತ್ರಕ್ಷಣ ಕೂಡ ಮಿಡ್ ಆಫ್ ವಿಭಾಗದಲ್ಲಿ ಸಾಗ್ತಾ ಇರೋದು. ಅತ್ಯುತ್ತಮ ಮಾಡಿದ ಕ್ಷೇತ್ರಕ್ಷಣೆಯನ್ನು ಪ್ರಶಾಂತ ಕುಟ್ಟಿ ಕ್ಯಾಚ್ ಪಡ್ಕೊಂಡ್ರು. ಈ ಮುಖಾಂತರವಾಗಿ 6ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಶಿವಾರ ಫೈಟರ್ಸ್. ಒಂದೋಟ, ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. 7ನೇ ಹೋದರೆ ಆಘಾತವನ್ನು ಕಾಣ್ತಾ ಇರತಕ್ಕಂತ ಶಿವಾರ ಫೈಟರ್ಸ್. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಸತತವಾಗಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರ ಆದಿಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಂಡು ಚೆಂಡಿನ ಪಂದ್ಯಾಕೂಟ. ಮೇಲ್ನಡೆದ ಪರಿಸ್ಥಿತಿಯಲ್ಲಿ ಈ ಒಂದು ದಾಖಲೆ ದಾವಣಗೆರೆಯಲ್ಲಿ ಅಬಾಧಿತವಾಗಿ ಉಳಿಯುವಂತಹ ಸಾಧ್ಯತೆ ದಾಖಲೆ. ಈವರೆಗೆ ಯಾವುದೇ ತಂಡ ಇನ್ನು ಮುಂದಿನ ಹಂತಕ್ಕೂ ಕೂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ಒಂದು ದಾಖಲೆಯನ್ನು ಮುರಿಯುವಂತ ಹಂತಕ್ಕೂ ಕೂಡ ಸುಳಿಯುವಂತ ಪ್ರಶ್ನೆ ಇಲ್ಲ. ಆ ಮಟ್ಟಿಗೊಂದು ಟೆನಿಸ್ ಬಾಲ್ ನ ವಿಶ್ವಕಪ್ ಮಾನ್ಯತೆಯನ್ನು ಪಡ್ಕೊಂಡಂತ ಪಂದ್ಯಾಕೂಟ. ಇಲ್ಲಿ 18ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂತ ಪಂದ್ಯಾಕೂಟ. ಮತ್ತೆ ಮಹೇಶ್ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ 21.
ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಖಾಂತರ ಮುಕ್ತಾಯದ 5 ಓವರ್ಗಳ ಬಳಿಕ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಶಿಬಾರ ಫೈಟರ್ಸ್ 22ರ ಒಂದು ಸುಲಭ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಹಲೋ, ಆ ತುಮಕೂರು ರಾಕ್ ಕ್ಯಾಪ್ಟನ್ ಹಾಗೂ BSC ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸಿ ಬರಬೇಕು ಸ್ಟೇಜ್ ಹತ್ರ. ತುಮಕೂರು ತಂಡದ ನಾಯಕರು ಹಾಗೂ BSC ಬೆಂಗಳೂರು ಕ್ಯಾಪ್ಟನ್ ಟಾಸಿ ಬರಬೇಕು. ಆ ತುಮಕೂರು ಹಾಗೂ BSC ಕ್ಯಾಪ್ಟನ್, BSC ಹಾಗೂ ತುಮಕೂರು ಕ್ಯಾಪ್ಟನ್ ಬರಬೇಕು. BSC ಬ್ಯಾಟರ್ ಏನಪ್ಪರ ಮತ್ತು ರಾಕ್ ತುಮಕೂರು ಕ್ಯಾಪ್ಟನ್ ಟಾಸಿಗೆ ಬನ್ನಿ. 22ರ ಒಂದು ಸುಲಭದ ಅವಕಾಶವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ಆರಂಭಿಕ ಹಂತದ ಆಟಗಾರರು. ಸಲೀಂ ಮತ್ತು ಅಕ್ಷಯ್ ಸಿಕೆ. ಸರ್, ಯಾರು ರೂಮಿಗೂ ಅವಶ್ಯಕತೆ ಇಲ್ಲ. ಫುಡ್ ಬೆಡ್ ಎಲ್ಲ ಇಲ್ಲೇ ಐತಿ. ಮತ್ತೆ ಇನ್ನೇನು? ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇನ್ನಿಂಗ್ಸ್ ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ಕವರ್ಸ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಸಲೀಂ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮದ ಹೊಡೆತ, ಸುರಕ್ಷಿತ ಕ್ಷೇತ್ರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಮೊದಲ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಅಡೌಟನ್ನು ಕಂಡಂತಹ ಸಲೀಂ 2ನೇ ಚೆಂಡಿನಲ್ಲಿ ಓಟವನ್ನು ದಾಖಲಿಸಿಕೊಂಡ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಸುಂದರತೆ ಹೊಡೆತ. ಅಕ್ಷಯ್ ಸಿಕೆ ಸುಂದರತೆ ಒಂದು ಹೊಡೆತವನ್ನು ರಿವರ್ಸ್ ಶಾಟ್ ರೂಪದಲ್ಲಿ ದಾಖಲಿಸಿದ್ರು. ಮೊದಲ
ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ ನ್ಯಾಶ್ ಪರವಾಗಿ. ತಡ ಮೊತ್ತ 5ಕ್ಕೆ ಕ್ರಮಿಸ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿತ್ತು. ಫುಲ್ ಶಾಟ್ ಪ್ರಯತ್ನ, ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಕ್ಷಯ್ ಸಿಕೆ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 5, ಒಂದು ಹೋದರಿ ಆಘಾತದ ನಡುವೆ. ಹೊಸ ಆಟಗಾರ ಯತೀಶ ಚೇಳಾರ್ ಹೊಸ ಸೇರ್ಪಡೆ ನ್ಯಾಶ್ ಬೆಂಗಳೂರಿಗೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಂಡ್ರು. ಮೊದಲ ಚೆಂಡು ಮೊದಲ ಓಟವನ್ನು ದಾಖಲಿಸಿದ್ದಾರೆ. ತಡ ಮೊತ್ತ ಕೂಡ 6ಕ್ಕೆ ಕ್ರಮಿಸ್ತಾ ಇದೆ. 22ರ ಟಾರ್ಗೆಟ್. ಸುಲಭದ ಸವಾಲು, ಆದ್ರೆ ಕನಿಷ್ಠ ಮೊತ್ತ ಯಾವಾಗಲೂ ಕೂಡ ಗರಿಷ್ಠ ಒತ್ತಡವನ್ನು ಕೊಟ್ಟಂತ ನಿದರ್ಶನ ಇದೆ. ಆದ್ರೆ ಇಲ್ಲಿ ನ್ಯಾಶ್ ಧಾರಾಳ ಅನುಭವಿ. ಬಹಳ ಅದ್ಭುತವಾದ ಹೊಡೆತ, ಡೀಪ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್, ಈಗ ಬೌಂಡ್ರಿ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಸಲೀಂ ದಾಳಿನ ಮುಖಾಂತರ 4 ಓಟಗಳ ಸೇರ್ಪಡೆ. ತಡ ಮೊತ್ತ 10 ಓಟಗಳು. ಎನ್ ಫಾರ್ ಲಾಸ್ ಆಫ್ 1. ಮೊದಲ ಓವರ್ ಮುಕ್ತಾಯಕ್ಕೆ 10ಕ್ಕೆ 1 ಇನ್ನುಳಿದಂತ 24 ಸತ ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಆದಿಲ್. ಆ ತುಮಕೂರು ರಾಕ್ ಹಾಗೂ BSc ಕ್ಯಾಪ್ಟನ್ BSc ಇದ್ದಾರೆ. ತುಮಕೂರು ಇದ್ದಾರೆ. BSc ಕ್ಯಾಪ್ಟನ್ ಲಾಸ್ಟ್ ಕಾಲ್. BSc ಬ್ಯಾಟರ್ ರಾಯನಪುರ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ. ಟಾಸಿಗೆ ಬನ್ನಿ. ಬಹಳ ಸುತ್ತಮುತ್ತ ಆಟ. ಯಾವುದೇ ತಂಡಗಳು ನೆಕ್ಸ್ಟ್ ಮ್ಯಾಚ್ ಎ ಗ್ರೌಂಡ್ ಅಲ್ಲಿ ಆ ಗುರುದ್ರೋಣ ಹಾಗೂ ಕೊಯಮತ್ತೂರ್, ಅದಾದ ಬಳಿಕ ಜಾನ್ಸನ್ ಹಾಗೂ 11 ಸ್ಟಾರ್ ರೆಡಿ ಇರಬೇಕು. ನೆಕ್ಸ್ಟ್ ಒಂದು ಮ್ಯಾಚ್ ಆದ ತಕ್ಷಣ 11 ಸ್ಟಾರ್ ಹಾಗೂ ಜಾನ್ಸನ್ ಎ ಗ್ರೌಂಡ್ ಅಲ್ಲಿ ಮ್ಯಾಚ್ ಇರುತ್ತೆ. ಮತ್ತೆ ಬೌಂಡ್ರಿ ದಾಖಲಾತರ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ 15. ಬಹಳ ಶೋಧ ಬರದೆ ಹೊಡೆತ, ನೋ ಬಾಲ್ +6. 7 ಓಟಗಳ ಸೇರ್ಪಡೆ ಮುಖಾಂತರ ನ್ಯಾಶ್ ಬೆಂಗಳೂರು ತಂಡ ಸುಲಭ ಜಯವನ್ನು ದಾಖಲಿಸ್ತಾ ಇದೆ. ನೋ ಬಾಲ್. ಕೊಯಮತ್ತೂರ್ ಒಳ ಬನ್ನಿ. ಸುಲಭ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡ ಈ ಹಂತದಲ್ಲಿ ಮಾತೃಭಿಕ್ಷೆಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ದಿನದ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಆ ಶಿಬಾರ ಫ್ರೈಡ್ಸ್ ಕ್ಯಾಪ್ಟನ್ ವೇದಿಕೆ ಬಂದೋಗ್ಬೇಕು. ಆ ಶಿಬಾರ ಕ್ಯಾಪ್ಟನ್ ಬನ್ನಿ. BSc ಕ್ಯಾಪ್ಟನ್ ಕರೀರಿ ಇಮಿಡಿಯೇಟ್ ಆಗಿ. BSc ಕ್ಯಾಪ್ಟನ್ ಶಿಬಾರ ಫೈಟರ್ಸ್ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಸ್ಟೇಜ್ ಹತ್ರ ಬಂದೋಗ್ಬೇಕು.
ಅಂಗಡಿಯಲ್ಲಿ ಮುಂದಿನ ಪಂದ್ಯಾಟ ಇರ್ತದೆ. ಜೈಸಿಸಿ ಕೊಯಮತ್ತೂರು ಈಗ ಪಂದ್ಯಾಟವನ್ನು ಆಡ್ತಾರೆ. ಟಾಸ್ ಮೇಲ್ಗನ್ನು ಪಡ್ಕೊಂಡ ಜೈಸಿಸಿ ಹೊರ ರಾಜ್ಯದಿಂದ ಬಂದು ಆಡ್ತಾ ಇದೆ.